ಆದ್ರೂ ಅಲ್ಲ ಈ ಸರ್ಕಾರದಾಗ ಎಲ್ಲರೂ ರೈತರ ಮಕ್ಕಳೇ, ರೈತರಲ್ಲ. ರೈತರ ಮಕ್ಕಳಿಗೂ ರೈತರಿಗೂ ವ್ಯತ್ಯಾಸ ಐತಣ್ಣ. ಎಲ್ಲ ಯಾವ ಪೊಲೀಸ್ ಬಂದ್ರು ಅಂತಾರ ನಾವ್ ರೈತರ ಮಕ್ಕಳು ಅಂತ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನವ್ರು ಬಂದ್ರು ನಾವ್ ರೈತರ ಮಕ್ಕಳು ಅಂತಾರೆ, ಲಾಟಿ ಹಿಡ್ಕೊಂಡು ನಾವ್ ರೈತರ ಮಕ್ಕಳಂದು ಹೊಡಿತಾರೆ. ಸಿದ್ದರಾಮಯ್ಯರು ಪ್ರಮಾಣ ವಚನ ಸ್ವೀಕರಿಸ್ಬೇಕಾರೆ ರೈತರ ಮಕ್ಕಳು ಅಂತಾರೆ, ನರೇಂದ್ರ ಮೋದಿ ಅವರು ರೈತರ ಮಕ್ಕಳು ಅಂತಾರೆ, ದೇವೇಗೌಡರಂತೂ ರೈತರ ಮಕ್ಕಳು ಅಂತ ಅವರು. ನಾನೊಬ್ಬನೇ ಅಲ್ಲ, ನನ್ನ ಮಗ ನನ್ನ ಮೊಮ್ಮಕ್ಕಳು ರೈತರ ಮಕ್ಕಳು ಅಂತಾರ ಅವ್ರು ದೇವೇಗೌಡರು. ನಮ್ದು ವಂಶನೇ ರೈತರು ಅಂತಾರೆ. ಆದ್ರೆ ಯಾರು ರೈತರಾದರು ಏನು, ರೈತರಾದರೆ ಹೆಂಗದಾರೆ, ರೈತರ ಮಕ್ಳು ಹೆಂಗದಾರೆ ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತಿದೆ. ರೈತರು ಅನ್ನೋದೊಂದು ಹೇಳ್ಕೆಣಕಷ್ಟೇ ಬಂಧುಗಳೇ. ಆ ದೃಷ್ಟಿಯಿಂದ ಈಗ ನಮ್ಮ ಎಲ್ಲಾ ಮುಖಂಡರುಗಳು ಹೇಳಿದ ರೀತಿ ದಾವಣಗೆರೆ ಜಿಲ್ಲೆ ಬಗ್ಗೆ ಡಿ ಎಲ್ಲಾರು ಏನ್ ಮಾತಾಡ್ತಾರೆ ವಿವರ ಪಡೆಯೋಣ. ನಾನು ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಬಂದ್ಮೇಲೆ ಮಾತಾಡ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಮೇಲೆ ನಮ್ಮ ಒಂದು ಮಾಹಿತಿ ನಿಮ್ಮ ಗೌರವ ಅಧ್ಯಕ್ಷರು ಹೇಳಿದ್ರು 50 ಲಕ್ಷ ಬಂದಿದೆ, 7 ಲಕ್ಷ ಬಾಕಿ ಇದೆ ಅಂತ. ಹೋರಾಟಗಳು ನಡೆದ್ರೆ ಒಂದೊಂದು ಬಣದ ನೇತೃತ್ವದಲ್ಲಿ ನಡೀತದೆ. ಭತ್ತದ ಹೋರಾಟ ನಡೀಲಿ, ಕಬ್ಬಿನ ಹೋರಾಟ ನಡೀಲಿ, ಯಾವುದೇ ಹೋರಾಟ ನಡೀಲಿ ಒಂದೊಂದು ಬಣದ ನೇತೃತ್ವದಲ್ಲಿ ನಡೀತೈತಿ. ಇನ್ ನಿಮ್ ಹೋರಾಟ ಎಲ್ಲರೂ ಸೇರ್ಕೊಂಡಿದ್ವಿ. ಪೊಲೀಸ್ನವ್ರಿಗೂ ಇವ್ರೆಲ್ಲರೂ ಒಂದಾಗ್ಬಿಟ್ರಲ್ಲ ಅಂತ ಅವ್ರಿಗೂ ಯೋಚನೆ ಮಾಡ್ತಾ ಇದಾರ ಅವ್ರು. ಅಯ್ಯೋರು ಇವ್ರು ಒಬ್ಬೊಬ್ರು ಇದ್ದಿದ್ರೆ ಚೆನ್ನಾಗಿತ್ತು, ಇವ್ರೆಲ್ಲರೂ ಒಂದಾಗ್ಬಿಟ್ಟಾರಲ್ಲ, ಈ ಭೂಮಾಪಕರು ಬಿಟ್ರು ಇವ್ರು ಬಿಡಲ್ಲ ಅನ್ನೋದು ಅವ್ರಿಗೆ ಗೊತ್ತೈತಿ. ನೀವು ಬಿಟ್ರು ಕೂಡ ನಾವು ಬಿಡಲ್ಲ ಈ ಹೋರಾಟನ. ಯಾಕಂದ್ರೆ ಯಾವ್ದಾರ ಒಂದು ಹೋರಾಟ ಕಾಲಿಟ್ಟ ಮೇಲೆ ಅದು ಯಶಸ್ಸಾಗಲೇಬೇಕು. ನಾವು ಬಿತ್ತಿದ ಮೇಲೆ ಬೆಳಿಬೇಕು, ಕೊಯ್ಬೇಕು, ಹೆಂಗೋ ಹಂಗೆ ಹೋರಾಟ ಕೇಳಿದ ಮೇಲೆ ಇದು ಯಶಸ್ಸಾಗೋವರೆಗೂ ನಮ್ ಜವಾಬ್ದಾರಿ. ಒಂದು ವೇಳೆ ನೀವಿಂದ ಅಲಕ್ಷ್ಯ ಮಾಡಿದ್ರು ನಾವ್ ಅಲಕ್ಷ್ಯ ಮಾಡಲ್ಲ ಬಂಧುಗಳೇ. ತಾನೇ ಒಪ್ಕೊಂಡಿದೆ, ಇವತ್ತು ನಾವು ತಪ್ಪು ಮಾಡಿದ್ದೇವೆ ಅಂತ ಆಡಳಿತಾನೆ ಒಪ್ಕೊಂಡಿದೆ. ಹಂಗಾಗಿ ಹಿಂಜರಿತಾ ಇದಾರೆ. ಅಷ್ಟೇ ಅಲ್ಲ, ವಿಧಾನಸೌಧಕ್ಕೆ ಹೋಗ್ಬೇಕಾರ ಹೆಂಗೆ ಮಂತ್ರಿಗಳು ಪ್ರಶ್ನೆಗಳಿಗೆ ಉತ್ತರ ಬರ್ತಾರೋ ಹಂಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇರ್ಬೋದು. ನಿಮ್ಮ ಪ್ರಶ್ನೆ ಏನೇನದಾವೆ, ಅದಕ್ಕೆ ಏನೇನು ಉತ್ತರ ಕೊಡ್ಬೇಕಾಗತ್ತೆ. 1996 ಸರ್ಕಾರದ ಕಾನೂನು ಏನಿತ್ತು, 2002 ಸರ್ಕಾರದ ಕಾನೂನು ಏನಿತ್ತು, 2010 ಏನಿತ್ತು, 2013 ಏನಿದೆ, 2025 ಏನಿದೆ, 2026 ಏನಿದೆ, ಈ ಎಲ್ಲದನ್ನು ಸ್ಟಡಿ ಮಾಡಿ ಈ ಎಲ್ಲಾ ಕಾನೂನುಗಳಲ್ಲಿ ನಿಮ್ಗೆ ಎಷ್ಟೆಷ್ಟು ಅನ್ಯಾಯ ಆಗಿದೆ ತಾಲೂಕಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ರೈತರು ನಮ್ಗೆ ಎದುರ್ತಾರೆ. ಎಲ್ಲಾರು ಮಾಡ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದು. ಈಗ ನೋಡಿ ಎಳ್ಳು ಸಂಕಟ ಹೆಂಗಿದೆ ಅಂತಂದ್ರೆ, ಇಷ್ಟು ಜನ ಬಂದಿರೋದು ತಮ್ಮ ಸಂಕಟ ಹೆಂಗಿದೆ ಎಲ್ರಿಗೂ ಇದೆ ಸಂಕಟ. ತಾಲೂಕಿಗೆ ಇಬ್ಬಿಬ್ರನ್ನ ಸಸ್ಪೆಂಡ್ ಮಾಡವ್ರೆ ಅಂದ್ರೆ ಅವ್ರ ಗತಿ ಏನು, ಡಿಸ್ಮಿಸ್ ಮಾಡಿದ್ದಾರೆ ಅಂತ ಕೆಲವ್ರಿಗೆ. ಇದು ಆಗಬಾರ್ದು. ಇದನ್ನ ಸಂಬಂಧಪಟ್ಟದ್ದು ನಮ್ಮ DC ಅವ್ರ ಹತ್ರ ಬಂದಿದ್ದೀವಿ. ಅವರು ಜಿಲ್ಲೆಯ ಎಲ್ಲ ಸಮಗ್ರ ಇಂಥ ಕಷ್ಟಗಳನ್ನ ನೋಡಿ ಅರಿತುಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋ ಮಟ್ಟಕ್ಕೆ ಬರಲಿ ಅಂತಕ್ಕಂಥ ಆಶೆಯಿಂದ ನಾವು ಅವ್ರ ಹತ್ರ ಮಾತಾಡ್ತೀವಿ. ನೀವೆಲ್ಲರೂ ಹತಾಶರಾಗಬಾರ್ದು ಅನ್ನೋದು ನನ್ನ ಈ ಮಟ್ಟಕ್ಕೆ ಬಂದ ಕಾರಣ ಈ ಸರ್ಕಾರದ ನಡೆಗಳು. ಈಗಾಗಲೇ 20-25 ವರ್ಷದಿಂದ ದುಡಿತಾ ಇದ್ದೀರಿ ನೀವು. ಒಂದು ಗ್ರಾಮೀಣ ಪ್ರದೇಶದಾಗೆ ಒಂದು ಗಂಡಾಳಿಗೆ 500 ರೂಪಾಯಿ ಕೊಡ್ತಾರೆ, ಒಂದು ಹೆಣ್ಣಾಳೆ 300 ರೂಪಾಯಿ ಕೊಡ್ತಾರೆ. ಅಷ್ಟು ಕೂಲಿ ಕೇಳಿಕೆ ಕೆಲ್ಸಕ್ಕೆ ಬರ್ತಾರೆ. ಅಂತಂದ್ರೆ ನೀವು 20 ವರ್ಷ 30 ದಿವಸ ದುಡಿದ್ರಿ. ನಿಮ್ ದುಡಿಸ್ಕೊಂಡು ಈ ತರ ಈಗಲೇ ಮಾಡ್ತಿರೋದಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಈಗಲೇ ಹಾವೇರಿಯಲ್ಲಿ ಸಮಾವೇಶ ಮಾಡಿದ್ರು, ತುಮಕೂರಲ್ಲಿ ಇವತ್ತು 3ನೇ ವರ್ಷ ಸಮಾವೇಶ ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಈ ಸಮಾವೇಶ ಮಾಡಕ್ಕೆ ಯಾರು ಕಾರಣಭೂತರು? ಈ ರಾಜ್ಯದ ಕಂದಾಯ ಮಂತ್ರಿ ಕೋಡಿ ಮುಕ್ತ ಅಂತ ಗ್ರಾಮ ಯೋಜನೆ ಮಾಡಿ ತಂದಾರೆ, ಕಂದಾಯ ಗ್ರಾಮ ಮಾಡಿದ್ದಾರೆ. ಇವನ್ನೆಲ್ಲ ಪರವಾಗಿ ಸರ್ವರಿಂದ ದುಡಿಸ್ಕೊಂಡು ಇವತ್ತು ನಾವು 3ನೇ ವರ್ಷದ ಸಾಧನ ಸಮಾವೇಶ ಅಂತೀರಿ. ನಿಮ್ದಲ್ಲ ಕಣ್ರಿ ಸಾಧನೆ ಮಾಡಿರೋದು. ಇವತ್ತು ರಾಜ್ಯದ 6,000 ಸರ್ವೇರ್ದಾರಲ್ಲ, ಅವ್ರ ಸಾಧನೆಯಿಂದ ನೀವು ರಾಜ್ಯ ಮಟ್ಟದ 3ನೇ ವರ್ಷ ಸಮಾವೇಶ ಮಾಡ್ತೀರಿ. ನಾವು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳುತ್ತದೆ. ಈಗ ನಮ್ಮ ರಾಜ್ಯ ಮುಖಂಡರುಗಳೆಲ್ಲರೂ ನಿಮ್ಮ ಮುಖಂಡರುಗಳು ಚರ್ಚೆ ಮಾಡ್ತಾ ಇದಾರ. ಈಗ ನಾಳೆ ಕೆಲವೇ ಕ್ಷಣದಲ್ಲಿ ಚರ್ಚೆ ಮಾಡಿದೀವಿ. ಇನ್ನು ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಆಯ್ತು, ನಮ್ಮ ತೇಜ್ ಪಟೇಲ್ರು, ಮುನಿಯಣ್ಣ, ಮತ್ತೆ ನಮ್ಮ ಮಂಜುನಾಥ್ ಬಸ ಎಲ್ಲ ಎಷ್ಟೇ ಸಂಘ ಬಣ ಇರಲಿ, ಎಲ್ಲಾ ರೈತ ಸಂಘರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕರು, ಕಾರ್ಮಿಕರು, ಎಲ್ಲಾ ಮುಖಂಡರುಗಳು ಸೇರಿ ಇದನ್ನ ರಾಜ್ಯ ಮಟ್ಟದಲ್ಲಿ ಇವತ್ತು ನಿಮಗೆ ಭೀತಿ ಉಡಿಸ್ತಿದ್ದಾರೆ.
ಸರ್ಕಲ್ಗಳು ರಸ್ತೆಗಳು ಬಂದ್ ಮಾಡ್ಕೊಂತ ಬರ್ತಾ ಇದೀವಿ. ಇವತ್ತು ನಿಮ್ಗೆ ಎಲ್ಲರೂ ರೋಡ್ ಬಂದ್ ಮಾಡಕ್ ಬಂದ್ರೆ ಇಲ್ಲ ಅವ್ರು ಒಂದ್ ಕಡೆ ಸೈಡಿಗೆ ಹೋಗ್ತಾವಂತ ನಿಮಗೆ ಹೆದರಿಕೆ ಮುಖಾಂತರ ಈ ತರ ಮಾಡ್ತಾರೆ ಅಧಿಕಾರಿಗಳು. ಇದು ಎದರ ಪ್ರಶ್ನೆ ಇಲ್ಲ. ನಾವೇನು ಯಾರ ಹಂಗೆ ಎದರ ಪ್ರಶ್ನೆ ಇಲ್ಲ. ಎಲ್ಲಾ ಮುಖಂಡರು ಮತ್ತು ನೀವು ಸೇರಿಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ಎಷ್ಟು ಜನ ಸೇರಿದಿರಲ್ಲ ಇಷ್ಟು ರೈತರನ್ನ ನಾವು ಕರೆಸ್ತೇವಿ. ಒಂದೊಂದು ತಾಲೂಕಿನ 500 ರೈತರನ್ನ ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಗೆ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಬೆಂಗಳೂರಲ್ಲಿ ಬರಕ್ ರೆಡಿ ಆಗಿದ್ದೀವಿ. ನೀವು ಯಾವ ಡೇಟ್ ಫಿಕ್ಸ್ ಮಾಡ್ತೀರೋ ಈ ರಾಜ್ಯದ ಮುಖ್ಯಮಂತ್ರಿ ಚೇರ್ ಉಳಿಬೇಕು ಒಂದು, ಇಲ್ಲ ನಮ್ಮ ಕೆಲಸ ಸಕ್ಸಸ್ ಆಗಬೇಕು. ನಮ್ಮ ರಾಜ್ಯದ ಮುಖಂಡರುಗಳು